ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಗೈರಾಗಿದ್ದಾರೆ. ಆಹ್ವಾನ ಇದ್ದರೂ ದರ್ಶನ್ ಬಂದಿಲ್ಲ ಎಂಬ ಘನ ಗಂಭೀರ ಆರೋಪ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದರೂ ಹೋಗದ ದರ್ಶನ್ ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿ ಇರುವಂತಹ ಚಾಲೆಂಜಿಂಗ್ ಸ್ಟಾರು ಕಾರಣಾಂತರಗಳಿಂದ ನಾಮಕರಣಕ್ಕೆ ದರ್ಶನ್ ಗೈರಾದ್ರ ಅಥವಾ ಉದ್ದೇಶ ಪೂರ್ವಕವಾಗಿಯೇ ಗೈರಾದ್ರ? ದರ್ಶನ್ ಗೈರಾಗಿದ್ದಕ್ಕೆ ಸುಮಲತಾ ರಿಯಾಕ್ಟ್ ಮಾಡಿದ್ದಾರೆ. ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿ ಇರತಕ್ಕಂತಹ ಚಾಲೆಂಜಿಂಗ್ ಸ್ಟಾರ್ ಒಂದು ಕಡೆ, ಮತ್ತೊಂದು ಕಡೆ ದರ್ಶನಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗುತ್ತಾ? ಕಾರಣ ದರ್ಶನಿಗೆ ಸಿಕ್ಕಿರ್ತಕ್ಕಂತಹ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು ರಾಜ್ಯ ಗೃಹ ಇಲಾಖೆ. ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನು ಕೊಟ್ಟಿದೆ. ಜೊತೆಗೆ ಏಪ್ರಿಲ್ ತಿಂಗಳಲ್ಲಿಯೇ, ಅಂದರೆ ಮಾರ್ಚಿಗ ತಿಂಗಳಾಂತ್ಯ ಮುಗಿದ ನಂತರ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಅದರ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಜಾಮೀನು ರದ್ದಾಗುತ್ತಾ ಎನ್ನುವಂಥ ಟೆನ್ಷನ್ ಒಂದು ಕಡೆ, ಮತ್ತೊಂದು ಕಡೆ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿಲೇ ಇಲ್ಲ ಅನ್ನುವಂಥ ಒಂದು ಟೆನ್ಷನ್. ಈ ಮಧ್ಯೆ ಸುಮಲತಾರ ಮಗ ಅಭಿಷೇಕ್ ಅಂಬರೀಷ್, ಆತನ ಪತ್ನಿ ಅವಿವಾ, ಅಭಿಷೇಕಿಗೆ ಮಗುವಾಗಿತ್ತು, ಅದಕ್ಕೊಂದು ನಾಮಕರಣದ ದಿವಸ ಸಾಕಷ್ಟು ಆಪ್ತರಿಗೆ ಆಹ್ವಾನ ಕೊಟ್ಟಿದ್ದರು ಸುಮಲತಾ, ಮಾಜಿ ಸಂಸದೆ. ಅದರಲ್ಲಿ ವಿಶೇಷವಾಗಿ ಮಗ ಅನ್ಕತ್ತಿದ್ದಂತಹ ದರ್ಶನ್ಗೂ ಕೂಡ ಆಹ್ವಾನ ಕೊಟ್ಟಿದ್ದರು. ದರ್ಶನ್ ಲಂಡನ್ನು ಕೆನಡಾದಲ್ಲಿ ಇರಲಿಲ್ಲ, ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಇದ್ದರು. ನಾಮಕರಣದ ದಿವಸ ಒಂದು ಗಳಿಗೆ ಹೋಗಿ ಬರ್ಬೋದಿತ್ತೇನೋ, ಆದರೆ ಹೋಗಿಲ್ಲ. ನಟ ದರ್ಶನ್ ಯಾವತ್ತಿದ್ರು ನನ್ನ ಮೊದಲ ಮಗ, ದಿನಕ್ಕೆ 10,000 ಸತಿ ಹೇಳ್ತಾರೆ. ದರ್ಶನ್ ನನ್ನ ಹೃದಯದಲ್ಲಿ ಯಾವತ್ತೂ ಇರುತ್ತಾನೆ. ಕಾರಣಾಂತರಗಳಿಂದ ಸಮಾರಂಭಕ್ಕೆ ಬರದೇ ಹೋಗಿರಬಹುದು. ತಾಯಿ ಹೃದಯ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಟು ಕೊಡಲ್ಲ. ವೈಯಕ್ತಿಕ ಕಾರಣಗಳಿಂದ ಬರದೇ ಹೋಗಿರಬಹುದು. ಆಸ್ಕರ್ ಅವಾರ್ಡ್ ಪುತ್ರನ ಪರ ಬ್ಯಾಟ್ ಬೀಸಿದ ಮಾಜಿ ಸಂಸದೆ. ನಟ ದರ್ಶನ್ ಯಾವತ್ತಿದ್ರು ನನ್ನ ಮಗನೇ, ಇದು ಸುದ್ದಿ ಆಗಬಾರ್ದು ಅಂತ ಹೇಳಿ ಈ ತರಹ ಹೇಳಿರ್ಬೋದು ಸುಮಲತಾ ಅವರು. ಕಾರಣ ನಾಮಕರಣಕ್ಕೆ ದರ್ಶನ್ ಬಾರದೇ ಇರೋದು ನಿಜಕ್ಕೂ ಕೂಡ ಅಚ್ಚರಿಯ ಸಂಗತಿ. ಸುಮಲತಾರ ಮನೆಯಲ್ಲಿ ಆಗುವ ಒಳ್ಳೆಯ ಮತ್ತು ಕೆಟ್ಟ, ಅಂದರೆ ಬೇರೆ ಬೇರೆ ತರಹದಲ್ಲಿ ಒಂದು ಸುಖ ಇರಲಿ ದುಃಖ ಇರಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಂತಹ ದೊಡ್ಡ ಮಗ ಇದ್ದಕ್ಕಿದ್ದ ಹಾಗೆ ನಾಮಕರಣದಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಅನ್ನೋದಾದರೆ ಅದು ನಿಜಕ್ಕೂ ಕೂಡ ಸುದ್ದಿನೇ. ಹಾಗಾಗಿ ಪಕ್ಕನೆ ಓಡಿ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ಬೇರೆ ಬೇರೆ ಕೆಲಸ ಇದ್ದಿರಬಹುದು, ಹಾಗಾಗಿ ಬಾರದೆ ಇರಲೂಬಹುದು, ಹಾಗಂದ ಮಾತ್ರಕ್ಕೆ ನಾನು ನನ್ನ ಮಗನನ್ನು ಬಿಟ್ಟು ಕೊಡೋದಕ್ಕೆ ತಯಾರಿಲ್ಲ ಅಂಥೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇದು ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಒಂದಿಷ್ಟು ಅಪ್ಡೇಟ್ಸ್ಗಳು.